ಲೇಡೀಸ್ ಯತೀಂದ್ರ ಸಿದ್ದರಾಮಯ್ಯ ಈಗಿನ ಸರ್ಕಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂತಹ ಮುಖ್ಯಮಂತ್ರಿಯವರ ಮಗ. ಈ ಹಿಂದೆ ಕೆಲವು ವರ್ಗಾವಣೆಗೆ ಸಂಬಂಧಿಸಿದ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಯತೀಂದ್ರ ಅವರು ಮಾತನಾಡಿದ್ದಾರೆ ಅನ್ನಲಾದಂತಹ ಆಡಿಯೋ ಅದು. ಅದಾದ ಮೇಲೆ ಸ್ಪಷ್ಟನೆಗಳು ಕೇಳಿ ಬಂದಿದ್ದು ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ ಅಂತ. ಆದರೆ ಪ್ರಮುಖ ಟೆಂಡರ್ಗಳಲ್ಲಿ, ಪ್ರಮುಖ ವರ್ಗಾವಣೆಗಳಲ್ಲಿ, ಕೆಲವು ಲಾಭದಾಯಕ ಕೆಲಸಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡ್ತಾರೆ, ಮೂಗು ತೂರಿಸ್ತಾರೆ ಅನ್ನುವ ಸ್ಫೋಟಕ ಸುದ್ದಿಗಳು ರಿವೀಲ್ ಆಗ್ತಾ ಇದೆ. ಮೂಢ ಹಗರಣದಲ್ಲಿಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅನೇಕ ಕೆಲಸಗಳನ್ನು ಮಾಡಿದ್ದು ಎಲ್ಲರ ಗಮನದಲ್ಲೂ ಇದೆ. ಬಿಡಿಎಗೆ ಸಂಬಂಧಿಸಿದಂತೆ ಈ ಹಿಂದಿನ ಅವಧಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹಲವು ಕೆಲಸಗಳನ್ನು ಮಾಡಿದ್ದು ಕೂಡ ಎಲ್ಲರ ಗಮನದಲ್ಲೂ ಇದೆ. ಇದಿನ್ನೂ ಮುಂದುವರೆದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಕೆಲವು ಅತಿ ಮಹತ್ವದ ತೀರ್ಮಾನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಮೂಗು ತೂರಿಸ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಅವರ ಪರಮಾಪ್ತ ಸಚಿವರ ಆರೋಪ ಆಗಿದೆ. ಹಾಗಾದರೆ ಯತೀಂದ್ರ ಸಿದ್ದರಾಮಯ್ಯ ಮಾಡಿರುವ ಅವಾಂತರಗಳಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸಂಕಷ್ಟ ಬರುತ್ತಾ? ಎಸ್ ವೀಕ್ಷಕರೇ, BS ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಗ BY ವಿಜಯೇಂದ್ರ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯತ್ನಾಳ್ ಅವರು ಆರೋಪ ಮಾಡಿದ್ರು, ಅವರ ತಂದೆಯ ಸಹಿಯನ್ನು ವಿಜೇಂದ್ರ ಅವರೇ ನಕಲು ಮಾಡ್ತಿದ್ರು ಅಂತ. ಅದೆಷ್ಟು ನಿಜಾನೋ ಸುಳ್ಳೋ ಯತ್ನಾಳ್ ಅವರಿಗೆ ಗೊತ್ತು. ಯಡಿಯೂರಪ್ಪನವರಿಗೆ ತೀರಾ ಕುತ್ತಿಗೆಗೆ ಬಂದಂಥ ಕೆಲವೊಂದು ಆರೋಪಗಳು, ಭ್ರಷ್ಟಾಚಾರ ಆರೋಪಗಳಲ್ಲಿ ನೇರವಾಗಿ ವಿಜೇಂದ್ರ ಅವರ ನೆರಳು ಕಾಣ್ತಾ ಇತ್ತು. ವಿಜಯೇಂದ್ರ ಅವರು ತೆಗೆದುಕೊಂಡಂಥ ಎಷ್ಟೋ ತೀರ್ಮಾನಗಳಿಂದ ಯಡಿಯೂರಪ್ಪನವ್ರಿಗೆ ಹಿನ್ನಡೆಯಾಗಿತ್ತು. ಯಡಿಯೂರಪ್ಪನವರು ಜೈಲಿಗೂ ಕೂಡ ಹೋಗಿ ಬಂದರು. ಅಕ್ರಮ ಗಣಿಗಾರಿಕೆ ಪ್ರಕರಣ ಆಗಿರ್ಬೋದು, ಬೇಲೆಕೆರೆ ಅದಿರು ನಾಪತ್ತೆ ಪ್ರಕರಣ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಕರಣಗಳಲ್ಲಿಯೂ ಕೂಡ ಯಡಿಯೂರಪ್ಪನವರು ತಳಕು ಹಾಕಿಕೊಂಡಾಗ ಅವರ ಜೊತೆಗಿದ್ದಿದ್ದು ಇದೇ ವಿಜಯೇಂದ್ರ ಅನ್ನುವ ಹೆಸರು ಕೂಡ. ವಿಜಯೇಂದ್ರ ಮಾಡಿರುವ ಅವಾಂತರಗಳಿಗೆ ಯಡಿಯೂರಪ್ಪ ಬೆಲೆ ತೆತ್ತಿದ್ರು. ಈಗ ಅಂಥದ್ದೇ ಸಂದರ್ಭ. ಯತೀಂದ್ರ ಮಾಡಿರುವ ಅವಾಂತರಗಳಿಂದಾಗಿ ಸಿದ್ದರಾಮಯ್ಯನವರು ಬೆಲೆ ತೆರ್ತಾರ ಹಾಗಾದ್ರೆ ಅನ್ನುವಂಥದ್ದು. ರಾಜಕಾರಣದಲ್ಲಿ ತಂದೆ ಅಧಿಕಾರದಲ್ಲಿದ್ದಾಗ ಮಕ್ಕಳು, ಹೆಂಡತಿ ಅಧಿಕಾರದಲ್ಲಿದ್ದಾಗ ಗಂಡ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು, ಅಧಿಕಾರ ನಡೆಸೋದು ಸರ್ವೇ ಸಾಮಾನ್ಯ. ಆದರೆ ಕಾನೂನಿಗೆ ವಿರುದ್ಧವಾಗಿ, ನಿಯಮ ಬಾಹಿರವಾಗಿ ಏನಾದರೂ ತೀರ್ಮಾನಗಳನ್ನು, ಆದೇಶಗಳನ್ನು ತೆಗೆದುಕೊಂಡಾಗ, ಸೂಚನೆಗಳನ್ನು ಕೊಟ್ಟಾಗ ಅದು ಕಾನೂನಿನ ಕಟ್ಟಳೆಗೆ ಸೀಮಿತವಾದ. ಇಂಥ ಸಂದರ್ಭದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಮಾಡಿರುವ ಹಲವು ಅವಾಂತರಗಳು, ಹಲವು ತೀರ್ಮಾನಗಳು, ಟೆಂಡರ್ ಪ್ರಕ್ರಿಯೆ ವಿಚಾರಗಳು, ವರ್ಗಾವಣೆ ವಿಚಾರಗಳು, ಮಹತ್ತರ ಲಾಭದಾಯಕ ವಿಚಾರಗಳು, ಆ ರೀತಿಯ ಪ್ರಕರಣಗಳಲ್ಲಿ ಯತೀಂದ್ರ ತೆಗೆದುಕೊಂಡ ನಿರ್ಧಾರಗಳು ಸಿದ್ದರಾಮಯ್ಯ ಅವರಿಗೆ ಮಾರಕ ಆಗ್ತವೆ ಅಂತ ಹೇಳಿ ಈಗ ರಾಜಕೀಯ ವಿಶ್ಲೇಷಕರು ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನು ಹೈಕಮಾಂಡ್ ಈಗ ದೆಹಲಿಗೆ ತರಿಸ್ಕೊಂಡಿದೆ. ವರದಿಯನ್ನು ಕಂಡು ಹೈಕಮಾಂಡ್ ಗರಂ ಆಗಿದೆ, ಸಿದ್ದರಾಮಯ್ಯ ಅವರನ್ನ ತರಾಟೆಗೆ ತೆಗೆದುಕೊಂಡಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಒಟ್ಟಿನಲ್ಲಿ ಈ ಅಪ್ಪಂದರಿಗೆ, ಅಧಿಕಾರದಲ್ಲಿರುವಂಥ ಅಪ್ಪಂದರಿಗೆ ಅವರ ಮಕ್ಕಳೇ ಮಗ್ಗಲು ಮುಳ್ಳಾಗೋದು ಹೊಸದು ಅಲ್ಲ, ಇದಕ್ಕೆ ಕೊನೆಯೂ ಇಲ್ಲ ಅನ್ಸುತ್ತೆ. ಅಂದು ವಿಜಯೇಂದ್ರ, ಇಂದು ಯತೀಂದ್ರ, ಅಷ್ಟೇ ವ್ಯತ್ಯಾಸ. ಇದಾಗಿತ್ತು ಇವತ್ತಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.